ಎಲ್ಲ ಮಕ್ಕಳೇ ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾವು 8ನೇ ತರಗತಿ ಗಣಿತದ ಮೊದಲ ಅಧ್ಯಯನ ಅಂದ್ರೆ ಗಣಿತ ಭಾಗ 2ರ ಮೊದಲ ಅಧ್ಯಾಯ ಅಂದ್ರೆ ಒಟ್ಟಿಗೆ ಅದು 7ನೇ ಅಧ್ಯಾಯ ಪರಿಮಾಣಗಳ ಹೋಲಿಕೆಯನ್ನ ಶುರು ಮಾಡಿದ್ವಿ. ಸೊ ನಿನ್ನೆಯ ತರಗತಿಯಲ್ಲಿ ನಾವು ಅನುಪಾತ ಅಂದ್ರೆ ಏನು, ಶೇಕಡ ಕ್ರಮದಲ್ಲಿ ಹೇಗೆ ಬರೆಯುವುದು, ಅನುಪಾತವನ್ನು ಶೇಕಡ ಕ್ರಮಕ್ಕೆ ಹೇಗೆ ಪರಿವರ್ತಿಸುವುದು ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಮುಂದುವರಿದ ಭಾಗ, ಅದ್ರದೇ ರಿಯಾಯಿತಿಗಳ ಬಗ್ಗೆ ಕಲಿಯುವ, ಹಾಗೆ GST ತೆರಿಗೆಗಳ ಬಗ್ಗೆ ಕಲಿಯುವ. ಸೊ ಮೊದಲಿಗೆ ರಿಯಾಯಿತಿ ಎಂದರೆ ಏನು? ರಿಯಾಯಿತಿ ಎಂದರೆ ವಸ್ತುವಿನ ನಮೂದಿಸಿದ ಬೆಲೆಯ ಮೇಲೆ ನಿಗದಿ ಮಾಡಲಾಗಿರುವ ಒಂದು ಕಡಿತ ಏನಿದೆ ನೋಡಿ, ಅದನ್ನ ರಿಯಾಯಿತಿ ಅಂತ ಹೇಳ್ತಾರೆ. ಉದಾಹರಣೆಗೆ ನೀವು ಒಂದು ಅಂಗಡಿ ಹೋಗ್ತೀರಿ, ಅಲ್ಲಿ ಡಿಸ್ಕೌಂಟ್ ಅಂತ ಹೇಳ್ತೀರಿ. ರಿಯಾಯಿತಿ ಅಂತ ಹೇಳಿದ್ರೆ ಡಿಸ್ಕೌಂಟ್, ಆಯ್ತಾ? ಒಂದು ಬಟ್ಟೆ ಇದೆ ಅಥವಾ ಒಂದು ಶರ್ಟ್ ಅಥವಾ ಏನೋ ಒಂದು ಬಟ್ಟೆ, ಆಯ್ತಾ? ಆ ಬಟ್ಟೆಯ ಬೆಲೆ 1000 ರೂಪಾಯಿ ಅಂತ ಹೇಳಿ ಬರ್ದಿದೆ ಅದ್ರಲ್ಲಿ, ಆಯ್ತಾ? ಅದ್ರಲ್ಲಿ ಏನ್ ಹಾಕಿದ್ದಾರೆ? 1000 ರೂಪಾಯಿ ಅಂತ ಹೇಳಿ ಅದರ ಬಟ್ಟೆಯಲ್ಲಿ ಬೆಲೆಯನ್ನ ಹಾಕಿದ್ದಾರೆ. ಈ ಬೆಲೆಯನ್ನ ಏನ್ ನೋಡಿ, ಅದ್ರಲ್ಲೊಂದು ಚೀಟಿಯಲ್ಲಿ ಬರ್ದಿರ್ತಾರಲ್ಲ, ಈ ಬೆಲೆಯನ್ನ ನಾವು ಏನಂತ ಕರಿತೇವೆ? ನಮೂದಿಸಿದ ಬೆಲೆ ಅಂತ ಹೇಳ್ತೇವೆ. ಏನಂತ ಕರಿತೇವೆ? ನಮೂದಿಸಿದ ಬೆಲೆ ಅಂತ ಹೇಳ್ತೇವೆ. ಈಗ ಈ ಬಟ್ಟೆಗೆ 10% ಡಿಸ್ಕೌಂಟ್ ಇದೆ, ಆಯ್ತಾ? ಪ್ರತಿ ಬಟ್ಟೆ ಮೇಲೆ 10% ರಿಯಾಯಿತಿ ಅಂತ ಹೇಳಿ ಹಾಕಿದ್ದಾರೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? 100ಕ್ಕೆ 10 ಆದ್ರೆ 1000ಕ್ಕೆ ಎಷ್ಟು ಅನ್ನೋದನ್ನ ಕಂಡು ಹಿಡಿಬೇಕು ನಾವೀಗ, ಆಯ್ತಾ? ಸೊ 10 100 ರೂಪಾಯಿ ಏನಾಗ್ತದೆ? ಡಿಸ್ಕೌಂಟ್ ಆಗ್ತದೆ, ರಿಯಾಯಿತಿ ಆಗ್ತದೆ. ಸೊ ನಿಮಗೆ ಇದರ ಮಾರಾಟ ಬೆಲೆ 900 ಅಂದ್ರೆ 10% ನಾವು ತೆಗ್ದಾಗ, ಇದು ಹೇಗೆ ನಾವು ಮಾಡಿದ್ದು? 100ಕ್ಕೆ 10 ಅಂತ ಹೇಳಿ, ಶೇಕಡ ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ ಶೇಕಡ ಅಂದ್ರೆ ಏನು ಅಂತ ಹೇಳಿ. ಸೊ 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಆದ್ರೆ, ರಿಯಾಯಿತಿ ಆದ್ರೆ 1000ಕ್ಕೆ ಎಷ್ಟು ಅಂತ ಹೇಳಿ ನಾವು ಮಾಡಿದ್ವು. ಸೊ ನಮ್ಗೆ 100 ರೂಪಾಯಿ ಬಂದು 100 ರೂಪಾಯಿನ ಕಳ್ದು ನಾವೇನ್ ಕೊಟ್ವಿ? ನಾವು ಮಾರಾಟ ಬೆಲೆ ಇದು, ಆಯ್ತಾ? ಸೊ ಹಾಗಾದ್ರೆ 100 ರೂಪಾಯಿ ಅನ್ನೋದು ಏನು? ರಿಯಾಯಿತಿಯ ಬೆಲೆ. ಇದು ಏನಿದೆ ನೋಡಿ, ಇದು ರಿಯಾಯಿತಿ ಬೆಲೆ. 900 ಅದರ ಮಾರಾಟ ಬೆಲೆ, 1000 ಅಂಗಿಯಲ್ಲಿ ಬರ್ದ ಬೆಲೆ ಏನನ್ನಂತ ಹೇಳ್ತೇವೆ ನಾವು? ಅದನ್ನ ನಮೂದಿಸಿದ ಬೆಲೆ ಅಂತ ಹೇಳಿ ಹೇಳ್ತೇವೆ. ಇದಿಷ್ಟು ರಿಯಾಯಿತಿಯ ಬಗ್ಗೆ. ಈಗ ನೆಕ್ಸ್ಟ್ ನೋಡೋಣ, ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, GST ಅಥವಾ ವ್ಯಾಟ್ ಅಂತ ಹೇಳ್ತೇವೆ. ಈಗ ವ್ಯಾಟ್ ಎಲ್ಲ ಇಲ್ಲ, ಸೊ ನಾರ್ಮಲ್ ಆಗಿ ಎಲ್ಲವೂ GST ಆಗಿದೆ. ನೋಡಿ, ST ಅಂತ ಹೇಳಿದ್ರೆ ನಾವು ವಸ್ತುಗಳನ್ನ ಕೊಳ್ಳುವಾಗ ಪಾವತಿಸುವ ಮಾರಾಟ ತೆರಿಗೆ, ಸರ್ವಿಸ್ ಟ್ಯಾಕ್ಸ್. ST ಅಂದ್ರೆ ಏನು? ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ನಾವು ಯಾವುದೇ ವಸ್ತುವನ್ನ ನಾವು ಕೊಂಡುಕೊಂಡಾಗ ಅದ್ರ ಮೇಲೆ ಒಂದು ಟ್ಯಾಕ್ಸ್ ಹಾಕಿರ್ತಾರೆ, ಆಯ್ತಾ? ಅದನ್ನ ನಾವು ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಇದನ್ನ ಯಾಕೆ ಹಾಕಿರ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಅಂಗಡಿಯವನು ಇರ್ತಾನೆ, ಆಯ್ತಾ? ಅಂಗಡಿಯವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಪೆನ್ನಿನ ಪ್ಯಾಕೆಟ್ ಅನ್ನ ತರ್ತಾನೆ. ಅವನ್ಗೆ ಪೆನ್ ಮಾರಾಟ ಮಾಡ್ಬೇಕು, ಆಯ್ತಾ? ಪೆನ್ನಿನ ಪ್ಯಾಕೆಟ್ ತರ್ತಾನೆ. ಅವನು ಒಂದು ಪ್ಯಾಕೆಟ್ ತರ್ತಾನ? ಇಲ್ಲ, ಅವನೊಂದು 100 ಪೆನ್ನಿನ ಪ್ಯಾಕೆಟ್ಗಳನ್ನ ತರ್ತಾನೆ. ಆಗ ಅವನು ಎಲ್ಲಿಂದ ತರ್ತಾನೆ ನೋಡಿ, ಅವನಿಗೆ ಎಕ್ಸ್ಟ್ರಾ ಚಾರ್ಜ್ ಕೊಡ್ಲಿಕ್ಕೆ ಇರ್ತದೆ. ಯಾಕೆ ಹೇಳಿದ್ರೆ, ಅವನು ಈ 100 ಪೆನ್ನಿನ ಪ್ಯಾಕೆಟ್ ನ ಬೆಲೆ 1000 ಅಂತ ಇಟ್ಕೊಳ್ಳಿ, ಜಸ್ಟ್ ಹೇಳಿದ್ದು 1000 ಅಂತ ಇಟ್ಕೊಳ್ಳಿ. ಅವನು 1000ಕ್ಕೆ 100 ಪೆನ್ನಿನ ಪ್ಯಾಕೆಟ್ಗಳನ್ನ ತಂದಾಗ, ಅವನ ಅದನ್ನ ಮಾರುವಾಗ 1000ಕ್ಕೆ ಮಾರುದಿಲ್ಲ, ಅವನದಕ್ಕೆ ಸ್ವಲ್ಪ ಲಾಭ ಇಟ್ಟು ಮಾಡ್ತಾನಲ್ವಾ? ಸೊ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನಂತ ಹೇಳಿದ್ರೆ, ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟುತ್ತಾನೆ, ಆಯ್ತಾ? ಈ ವ್ಯಾಪಾರಿ ಇದ್ದಾನಲ್ಲ, ಅವನೇನ್ ಮಾಡ್ತಾನೆ? ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟುತ್ತಾನೆ. ಸೊ ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಮತ್ತೆ ಆ ತೆರಿಗೆಯ ಬೆಲೆ ಪ್ಲಸ್ ಅವನಿಗೊಂದು ಲಾಭ ಎಲ್ಲ ಇಟ್ಟು ಆ ಬಟ್ಟೆಗೆ ಅಥವಾ ಪೆನ್ನಿನ ಪ್ಯಾಕೆಟ್ಗೆ ಅವನದೇ ಒಂದು 1200 ರೂಪಾಯಿ ಅಂತ ಹೇಳಿ ಹಾಕಿ, ಇದು ಜಸ್ಟ್ ನಾನು ಹೇಳಿದ್ದು 1200 ರೂಪಾಯಿ ಅಂತಲೇ ಹಾಕಿ ಅದನ್ನ ಏನ್ ಮಾಡ್ತಾನೆ? ಗ್ರಾಹಕರಿಗೆ ಮಾರ್ತಾನೆ. ಸೊ ಅದನ್ನೇ ನಾವು ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳುದು. ಅರ್ಥ ಆಗ್ತಾ ಉಂಟಲ್ಲ? ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ ಏನು ಅಂತ ಹೇಳಿ. ಈಗ GST ಅಂದ್ರೆ ಏನು? ಇದನ್ನ ಗೂಡ್ಸ್ ಅಂಡ್ GST ಸರ್ವಿಸ್ ಟ್ಯಾಕ್ಸ್ ಅಂತಲೇ ಹೇಳ್ತೇವೆ. ಇದನ್ನ ಜಾರಿಗೆ ತಂದದ್ದು 2017ನೇ ಇಸವಿಯಲ್ಲಿ ಜುಲೈ ತಿಂಗಳಲ್ಲಿ, ಆಯ್ತಾ? ಜುಲೈ ತಿಂಗಳ 1ರಿಂದ ಏನ್ ಮಾಡ್ತದೆ? ಭಾರತ ಸರ್ಕಾರ ಪ್ರತಿಯೊಂದು
ಈಗ ಅದಕ್ಕೆ ತೆರಿಗೆ ಹಾಕ್ತಾರೆ. GST ಯಾವ್ದನ್ನ ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಕೂಡ GST ಒಂದೇ, ಅದು ಚೇಂಜ್ ಆಗುದಿಲ್ಲ. ಮುಂಚೆಲ್ಲ ಏನಾಗ್ತಿತ್ತಂತ ಹೇಳಿದ್ರೆ, ಈಗ ಈ ಪೆನ್ ಇದೆ ಪ್ಯಾಕೆಟ್ ನಾವು ಕತೆ ಹೇಳ್ತಿದ್ದಲ್ಲ, ಈ ಮಾರಾಟಗಾರ ಅಥವಾ ಈ ವ್ಯಾಪಾರಿ ಏನಿದ್ದಾನೆ ನೋಡಿ, ಆ ಪೆನ್ನಿನ ಪ್ಯಾಕೆಟ್ ಅನ್ನು ಅವನು ಕರ್ನಾಟಕದಿಂದಲೇ ತಂದ್ರೆ ಅವನು ಕರ್ನಾಟಕ ಸರ್ಕಾರಕ್ಕೆ ಬೆಲೆ ಕೊಡ್ತಾನೆ. ಈಗ ಈ ವ್ಯಾಪಾರಿ ಈ ಪೆನ್ನಿನ ಪ್ಯಾಕೆಟ್ ಅನ್ನ ತಮಿಳ್ನಾಡುವಿನಿಂದ ತರ್ತಾನೆ, ಆಯ್ತಾ, ತಮಿಳ್ನಾಡುವಿನಿಂದ ತರ್ತಾನೆ. ಆಗ ಅವನೇನ್ ಮಾಡ್ತಾನಂತ ಹೇಳಿದ್ರೆ, ಅಲ್ಲಿ ತಮಿಳ್ನಾಡು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ತಾನೆ. ಹಾಗೆಯೇ ಅಲ್ಲಿಂದ ಕರ್ನಾಟಕಕ್ಕೆ ಬರುವಾಗ ಗಡಿ ಭಾಗದಿಂದ ಬರುವ ಕಾರಣ ಅದಕ್ಕೆ ತೆರಿಗೆಯನ್ನ ಕಟ್ತಾನೆ. ಪುನಃ ಇಲ್ಲಿ ಮಾರಾಟ ಮಾಡ್ಬೇಕಾದ ಕಾರಣ ಕರ್ನಾಟಕದಲ್ಲೂ ಅವನ್ ಏನ್ ಮಾಡ್ತಾನೆ, ತೆರಿಗೆಯನ್ನ ಕಟ್ತಾನೆ. ಈ ರೀತಿ ಇತ್ತು ಮುಂಚೆ. ಆದ್ರೆ ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಅದನ್ನೆಲ್ಲ ತೆಗೆದು ರಾಜ್ಯಗಳ ನಡುವೆ ತೆರಿಗೆ ಅಂತಹದನ್ನೆಲ್ಲ ತೆಗೆದು GST ಅಂತ ಹೇಳಿ ಒಂದೇ ಒಂದು ತೆರಿಗೆಯನ್ನ ಕಟ್ಟುವ ಹಾಗೆ ಮಾಡಿದ್ದಾರೆ, ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದು GST ಯ ಬಗ್ಗೆ ಆಯ್ತು. ಈಗ ನಿಮ್ಗೆ ವಿಷಯ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. GST ಅಂದ್ರೆ ಏನು, ನಮೂದಿತ ಬೆಲೆ ಅಂದ್ರೆ ಏನು, ಡಿಸ್ಕೌಂಟ್ ಅಂದ್ರೆ ಏನು ಅಂತ ಹೇಳಿ. ಅದು ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದೆಲ್ಲವನ್ನ ಅಂದ್ರೆ ನಿನ್ನೆ ಕಲ್ತಂತಹ ನಮ್ಮ ತಿಳುವಳಿಕೆ ಏನಿದೆ ನೋಡಿ, ಯಾವುದು ಅನುಪಾತ ಇರಬಹುದು ಅಥವಾ ಶೇಕಡವಾರು ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿ ಇವತ್ತು ನಾವು ಲೆಕ್ಕಗಳನ್ನ ಸಾಲ್ವ್ ಮಾಡ್ಲಿಕ್ಕಿದೆ, ಆಯ್ತಾ. ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಅಭ್ಯಾಸ 7.2 ನೋಡಿ, ಇದರಲ್ಲಿ ಮೊದಲಿಗೆ ಬರುವಂತಹ ಪ್ರಶ್ನೆ ನೋಡಿ, ಏನ್ ಹೇಳ್ತಾರಂತ ಹೇಳಿದ್ರೆ, ಇಲ್ಲಿ ಒಂದು ವಸ್ತುವಿನ ಬೆಲೆ ಏನಿದೆ ನೋಡಿ, ಮಾರಾಟ ಒಂದರಲ್ಲಿ ಅಂಗಡಿಯು ಎಲ್ಲಾ ವಸ್ತುಗಳ ನಮೂದಿಸಿದ ಬೆಲೆಯ ಮೇಲೆ 10% ರಿಯಾಯಿತಿ ನೀಡುತ್ತಿದೆ. ಹಾಗಾದರೆ 1450 ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ 850 ಎಂದು ನಮೂದಿತವಾಗಿರುವ 2 ಶರ್ಟ್ಗಳಿಗೆ ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕಾಗ್ತದೆ? ಆಯ್ತಾ, ಈಗ ಏನಾಗಿದೆ, ಜೀನ್ಸ್ ಮತ್ತೆ ಶರ್ಟ್ ಇದೆ, ಯಾವ್ದ್ರದ್ದು ನಮೂದಿಸಿದ ಬೆಲೆ ಏನಿದೆ ನೋಡಿ ಅದನ್ನ ನಾವು ಏನ್ ಮಾಡ್ಬೇಕು, ಬರಿಬೇಕು. ಮತ್ತೆ ಡಿಸ್ಕೌಂಟ್ ರಿಯಾಯಿತಿ ಬೆಲೆ ಎಷ್ಟು? ರಿಯಾಯಿತಿ ಬೆಲೆ 10%. ಮೊದಲಿಗೆ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ನಾವು ಬರೆಯೋಣ. ಸೊ ಮೊದಲಿಗೆ ಬರಿತೇನೆ ರಿಯಾಯಿತಿ ದರ, ಆಯ್ತಾ. ರಿಯಾಯಿತಿ ದರ ಎಷ್ಟು? 10% ಅಲ್ವಾ. 10% ಅನ್ನೋದು ರಿಯಾಯಿತಿ ದರ, ಆಯ್ತಾ, ರಿಯಾಯಿತಿ ದರ. ಹಾಗೆಯೇ ಜೀನ್ಸ್ ನ ನಮೂದಿಸಿದ ಬೆಲೆ ಎಷ್ಟು? ಜೀನ್ಸ್ ನ ನಮೂದಿತ ಬೆಲೆ, ಜೀನ್ಸ್ ನ ನಮೂದಿತ ಬೆಲೆ ಎಷ್ಟು ಅಂತ ಹೇಳಿದ್ರೆ 1450 ರೂಪಾಯಿ. ಹಾಗೆಯೇ ಜೀನ್ಸ್ ಅಲ್ಲ ಶರ್ಟ್ ಇದಲ್ವಾ, ಶರ್ಟ್ ಇದು ಬೆಲೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ನಮಗೆ. ಸೊ ನಮೂದಿತವಾಗಿ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದು ಶರ್ಟ್ ನ ನಮೂದಿತ ಬೆಲೆ ಎಷ್ಟು ಹೇಳಿದ್ದಾರೆ? 850 ರೂಪಾಯಿ. ಈಗ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ಅಲ್ವಾ. ಯಾವ್ದ್ರದ್ದು ನಮೂದಿತ ಬೆಲೆ, ಯಾವ್ದ್ರದ್ದು ಮಾರ್ಕ್ ಪ್ರೈಸ್ ಅನ್ನ ಏನಿದೆ ನೋಡಿ, ಅಂದ್ರೆ ಜೀನ್ಸ್ ನ ನಮೂದಿತ ಬೆಲೆ. ಹಾಗೆ 2 ಜೀನ್ಸ್ ಮತ್ತು 2 ಶರ್ಟ್ ಅವರು ತಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಜೀನ್ಸ್ ಇದು ಹಣವನ್ನ ಬರೆಯೋಣ. ಸೊ ಜೀನ್ಸ್ ನ ನಮೂದಿತ ಬೆಲೆ ಅಂತ ಹೇಳಿ ಆಲ್ರೆಡಿ ಇದೆ, ಅದನ್ನ ಇನ್ನೊಮ್ಮೆ ನಾನು ಬರೆಯಲ್ಲ. ಸೊ ಫಸ್ಟ್ ನಾವು ಜೀನ್ಸ್ ಇದು ಫೈಂಡ್ ಔಟ್ ಮಾಡೋಣ, ಆಯ್ತಾ. ಸೊ ಜೀನ್ಸ್ ನ ನಮೂದಿತ ಬೆಲೆ, ಜೀನ್ಸ್ ನ ನಮೂದಿತ ಬೆಲೆ ಇನ್ನೊಮ್ಮೆ ಬರಿತಾ ಇದ್ದೇನೆ. ಸೊ ಎಷ್ಟು? ರೂಪಾಯಿ 1450 ರೂಪಾಯಿ. ಹಾಗಾದ್ರೆ ಶರ್ಟ್ ಎಷ್ಟು ತೆಗ್ದದ್ದು? 2 ಶರ್ಟ್ ತೆಗ್ದದಲ್ವಾ. ಸೊ ಎರಡು ಶರ್ಟ್ ನ ನಮೂದಿತ ಬೆಲೆ, 2 ಶರ್ಟಿಗೆ ಅವನು ಎಷ್ಟು ಬೆಲೆ ಕೊಡ್ತಾನೆ ಅಂತ ಹೇಳಿ ನೋಡೋಣ. ಎಷ್ಟು? 2 ಗುಣಿಸು 850 ಅಲ್ವಾ. 2 ಗುಣಿಸ 850 ಎಷ್ಟು ಆಗ್ತದೆ? 2 0 0, 2 5 10, 1 ಉಳಿತಿಲ್ಲಿ, 2 8 16 ಪ್ಲಸ್ 1 17, 1700 ರೂಪಾಯಿಗಳನ್ನ ಅವನು ಏನ್ ಮಾಡ್ತಾನೆ ಅವನು
ಎರಡು ಶರ್ಟ್ ನ ಬೆಲೆ. ಈಗ ಟೋಟಲ್ ಅಂದ್ರೆ ಒಟ್ಟು ನಮೂದಿತ ಬೆಲೆ ಎಷ್ಟಾಗ್ತದೆ ಅನ್ನೋದನ್ನ ನೋಡು. ಅಷ್ಟು ನಮೂದಿತ ಬೆಲೆ ಅಂತ ಹೇಳಿದ್ರೆ ಜೀನ್ಸಿಗೆ ಮತ್ತು 2 ಶರ್ಟಿಗೆ ಎಷ್ಟಾಗ್ತದೆ? 1450 ಪ್ಲಸ್ 1700 ಅಲ್ವಾ? ಒಟ್ಟಿಗೆ ಎಷ್ಟಾಗ್ತದೆ? 3150 ರೂಪಾಯಿ ಆಗ್ತದೆ. ಏನಿದು? ಅದು ಏನಂತದು? ಅದು ಒಟ್ಟು ನಮೂದಿತ ಬೆಲೆ. ಈಗ ನಾವ್ ಏನ್ ಮಾಡ್ಬೇಕು? ಅದನ್ನ ಕಂಡು ಹಿಡಿಬೇಕಲ್ಲ, ಡಿಸ್ಕೌಂಟ್ ಎಷ್ಟು ಅಂತ ಹೇಳಿ ಕಂಡು ಹಿಡಿಬೇಕಲ್ವಾ? ಸೊ ರಿಯಾಯಿತಿ, ಹಾಗಾದರೆ ರಿಯಾಯಿತಿ ಎಷ್ಟಾಗ್ತದೆ? ರಿಯಾಯಿತಿ ಅವರು ಹೇಳುವ ಪ್ರಕಾರ 100ಕ್ಕೆ 10% ಆದ್ರೆ 3150ಕ್ಕೆ ಎಷ್ಟು? 0ಗೆ 0 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 3 1 5 0 ಆಗ್ತದೆ. ಪುನಃ ಭಾಗಿಸು 10 ಆಗ್ತದೆ. 0ಗೆ 0 ಪುನಃ ಕ್ಯಾನ್ಸಲ್ ಆಗ್ತದೆ. ಸೊ ಎಷ್ಟಾಗ್ತದೆ ಇಲ್ಲಿ? ಎಷ್ಟಾಗ್ತದೆ? 315 ರೂಪಾಯಿ ರಿಯಾಯಿತಿ ದರವನ್ನ ಅವರು ಕೊಡ್ತಾರೆ. ಈಗ ನಾವೇನ್ ಮಾಡ್ಬೇಕು? ಅವನಿಗೆ ಎಷ್ಟು ಕಸ್ಟಮರ್ ಅಲ್ಲಿ ಏನ್ ಕೇಳಿದ್ದಾರೆ? ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕು ಅಂತ ಹೇಳಿ ಕೇಳಿದಾರಲ್ವಾ? ಸೊ ನಾನು ಇಲ್ಲಿ ಬರಿತೇನೆ, ನೀವು ಕೆಳಗೆ ಬರೀರಿ. ಹಾಗಾದರೆ ಗ್ರಾಹಕನು ಪಾವತಿಸಬೇಕಾದ ಒಟ್ಟು ಮೊತ್ತ ಯಾವುದರಿಂದ ಯಾವುದನ್ನ ಕಳಿಬೇಕು ನೋಡಿ. ಗ್ರಾಹಕನು ಪಾವತಿಸಬೇಕಾದದ್ದು 1150 ರೂಪಾಯಿ. ಅದರಲ್ಲಿ ಡಿಸ್ಕೌಂಟ್ ಎಷ್ಟಿತ್ತು? 315 ರೂಪಾಯಿ ಡಿಸ್ಕೌಂಟ್ ಇತ್ತು. ಹಾಗಾದ್ರೆ ಇದನ್ನ ಕಳಿಬೇಕು ನಾವು. ಹೇಗೆ ಕಳಿಯೋಣ ನೋಡಿ, ನಾನು ಸೈಡ್ ಅಲ್ಲಿ ಮಾಡ್ತೇನೆ. 3150 ಇಂದ 315 ಕಳಿಯುವುದು ನಾವು. ಅವು 0ಯಿಂದ 5 ಕಳಿಲಿಕ್ಕೆ ಆಗುವುದಿಲ್ಲ. ಹಾಗಾಗಿ 10ರಿಂದ 5 ಕಳೆಯುವಾಗ 5, 4ರಿಂದ 1 ಕಳೆಯುವಾಗ 3. ಸೊ ಪುನಃ ಇಲ್ಲಿ ಏನಾಗ್ತದೆ? 1 ನಾವು ಬಾರೋ ಮಾಡ್ಬೇಕು. 11ರಿಂದ 3 ಕಳೆದಾಗ ಎಷ್ಟು ಬರ್ತದೆ? 8 ಬರ್ತದೆ. ಹಾಗೆ ಇಲ್ಲಿ 2. ಸೊ ಆನ್ಸರ್ ಎಷ್ಟಾಗ್ತದೆ? 2835 ರೂಪಾಯಿ ಅವರು ಏನ್ ಮಾಡ್ಬೇಕು? ಅಂಗಡಿಯವನಿಗೆ 2 ಶರ್ಟ್ಗೆ ಮತ್ತು 1 ಪ್ಯಾಂಟಿಗೆ ಕೊಡ್ಬೇಕು. ಸೊ ಇದಿಷ್ಟು ಮೊದಲನೇ ಪ್ರಶ್ನೆಗೆ ಉತ್ತರ. ಇದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದನು. ಸುಲಭ ರೀತಿಯಲ್ಲಿ ನಾವು ಮಾಡಿದ್ವಿ, ಏನೆಲ್ಲ ತಿರುಗಿಸಿ ಏನೆಲ್ಲ ಮಾಡ್ಲಿಲ್ಲ ನಾವು. ಸೊ ಸುಲಭ ಅಲ್ಲಲ್ಲೇ ಸುಲಭ ಆಗುವ ರೀತಿಯಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತದೆ ನೋಡಿ. ಟಿವಿ ಒಂದರ ಬೆಲೆ ರೂಪಾಯಿ 13,000, ಅದರ ಮೇಲೆ 12% ದರದಲ್ಲಿ ಮಾರಾಟ ತೆರಿಗೆಯನ್ನ ವಿಧಿಸಲಾಗಿದೆ. ವಿನೋದನ ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನ ಅವನು ಕೊಡಬೇಕಾಗ್ತದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ನಾವು ಟಿವಿಯ ಬೆಲೆಯನ್ನ ಮೊದಲಿಗೆ ಬರೆಯುವ. ಟಿವಿಯ ಬೆಲೆ ಎಷ್ಟು? ಟಿವಿಗೆ ಎಷ್ಟು ರೂಪಾಯಿ ಹೇಳಿದ್ದಾರೆ ಅವರು? 13,000 ಅಲ್ವಾ? 13,000 ಒಂದು ಟಿವಿಯ ಬೆಲೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿಗೆ ಅವ್ರು ಏನ್ ಕೊಟ್ಟಿದ್ದಾರೆ? ಟ್ಯಾಕ್ಸ್ ಅಲ್ವಾ? ಮಾರಾಟ ತೆರಿಗೆ ಎಷ್ಟು? 12%. ಮಾರಾಟ ತೆರಿಗೆ 12%. ಸೊ ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ, 13,000ಕ್ಕೆ ಅಂದ್ರೆ ಒಟ್ಟು ಹಣ, ಒಟ್ಟು ಮೊತ್ತ ಎಷ್ಟು ಅಂತ ಕಂಡು ಹಿಡಿಬೇಕಲ್ಲ. ಹಾಗಾದರೆ ಒಟ್ಟು ಮೊತ್ತ ಯಾರು? ವಿನೋದನು ಅಲ್ವಾ? ವಿನೋದನಿಗೆ ಎಷ್ಟು ಒಟ್ಟು ಮೊತ್ತವನ್ನು ಎಷ್ಟು ಕೊಡ್ಬೇಕು ಅಂತ ಹೇಳಿ ನೋಡ್ಬೇಕು. ವಿನೋದನು ಕೊಡಬೇಕಾದ ಒಟ್ಟು ಮೊತ್ತ 100ಕ್ಕೆ 12 ಆದ್ರೆ 13,000ಕ್ಕೆ ಎಷ್ಟು? ಸೊ 2 0ಗೆ 2 0 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಉಳ್ದದೀಗ 12 ಗುಣಿಸು 130 ಅಲ್ವಾ? 12 13 ಎಷ್ಟು? ಅದನ್ನ ನೀವು ಗುಣಿಸಿ ನೋಡ್ಬೇಕು. ಎಲ್ಲಿ ಗುಣಿಸುವ? ಇಲ್ಲೇ ಗುಣಿಸುವ. 13 ಗುಣಿಸು 12, 2 3 6, 2 1 2, ಹಾಗೆ 1 3 3, 1 1 1. ಸೊ ಇಲ್ಲಿ 6, ಇಲ್ಲಿ 5, 1. ಸೊ ಎಷ್ಟಾಗ್ತದೆ? 1160 ರೂಪಾಯಿ ಆಗ್ತದೆ. ಇದೇನು? ಇದು ಟ್ಯಾಕ್ಸ್. ಹಾಗಾದ್ರೆ ಟ್ಯಾಕ್ಸ್ ಒಟ್ಟು ಅವ್ನು ಕೊಡ್ಬೇಕಾದ ಮೊತ್ತ ಎಷ್ಟು ಅಂತ ಬರಿಬೇಕಲ್ವಾ? ಸೊ 13,000ಕ್ಕೆ ಇಷ್ಟನ್ನ ಆಡ್ ಮಾಡಿ ಅವರು ಕೊಡ್ತಾರೆ ವಿನೋದ. ಎಷ್ಟಕ್ಕೆ? 13,000ಕ್ಕೆ 1,560 ರೂಪಾಯಿಯನ್ನ ಆಡ್ ಮಾಡಿದಾಗ 14,000 ಎಷ್ಟು? 60 ರೂಪಾಯಿ ಅಲ್ಲ? 560 ರೂಪಾಯಿ. 14,560 ರೂಪಾಯಿಗಳನ್ನ ಅವರು ಏನ್ ಮಾಡ್ತಾರೆ? ಅಂಗಡಿಯವನಿಗೆ ಕೊಡ್ತಾರೆ. ಇದಿಷ್ಟು
ಎರಡನೇ ಪ್ರಶ್ನೆ ಬಾರಿ ಸುಲಭ ಇತ್ತು. ಎರಡನೇ ಪ್ರಶ್ನೆ ಇಲ್ಲಿಗೆ ಮುಗೀತದೆ. ಸೊ ಈಗ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡೋಣ. ನೋಡಿ, ಮೂರನೇ ಪ್ರಶ್ನೆಯ ಪ್ರಕಾರ ಇಲ್ಲಿ ನೋಡಿ, 20% ರಿಯಾಯಿತಿ ನೀಡಲಾದ ಮಾರಾಟ ಒಂದರಲ್ಲಿ ಅರುಣನು ಒಂದು ಜೊತೆ ಉರುಳು ಮೆಟ್ಟು ಅಂದ್ರೆ ಸ್ಕೇಟ್ಸ್ ಗಳನ್ನ ಖರೀದಿಸ್ತಾನೆ. ಅವನು ಪಾವತಿಸಿದ ಮೊತ್ತವು 1600 ರೂಪಾಯಿ ಆದರೆ ನಮೂದಿತ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಡಿಸ್ಕೌಂಟ್ ಏನಿದೆ ನೋಡಿ ಅದನ್ನ ಬರೆಯೋಣ. ಡಿಸ್ಕೌಂಟ್ ಎಷ್ಟು ಮತ್ತೆ ಅರುಣ ಪಾವತಿಸಿದ ಮೊತ್ತ ಎಷ್ಟು ಅಂತ ಹೇಳಿ ಬರೆಯೋಣ. ರಿಯಾಯಿತಿ ಬೆಲೆ ಮೊದಲಿಗೆ. ರಿಯಾಯಿತಿ ಎಷ್ಟು? 20%. ಹಾಗಾದ್ರೆ ಅರುಣ ಪಾವತಿಸಿದ ಮೊತ್ತ ಎಷ್ಟು? ಅರುಣ ಪಾವತಿಸಿದ ಮೊತ್ತ ಎಷ್ಟು? ಅರುಣ ಪಾವತಿಸಿದ ಮೊತ್ತ 1600 ರೂಪಾಯಿ. ಆಯ್ತಾ? ಹಾಗಾದ್ರೆ ನಮಗೀಗ ನಾವು ಕಂಡು ಹಿಡಿಯಬೇಕಾದದ್ದು ಏನು? ಅದರ ನಮೂದಿತ ಬೆಲೆ ಎಷ್ಟು ಅಂತ ಹೇಳಿ, ಅದಕ್ಕೆ ಎಷ್ಟು ಹಾಕಿದ್ರು ಅಂತ ಹೇಳಿ ಆ ಚೀಟಿಯಲ್ಲಿ. ಆಯ್ತಾ? ಈಗ ನಾವು ಅದನ್ನ ಹೇಗೆ ಮಾಡಬಹುದು? ನಮಗೆ ಅದರ ನಮೂದಿತ ಬೆಲೆ ಗೊತ್ತಿಲ್ಲಲ್ಲ. ಸೊ ನಾವೇನ್ ಮಾಡುವ ಅಂತ ಹೇಳಿದ್ರೆ, ನಮೂದಿತ ಬೆಲೆನ ಎಕ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಆಯ್ತಾ? ನಮೂದಿತ ಬೆಲೆ ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ನಾವ್ ಏನಂತ ತಿಳ್ಕೊಂಡ್ವಿ? ಎಕ್ಸ್ ಅಂತ ತಿಳ್ಕೊಂಡ್ವಿ. ಡಿಸ್ಕೌಂಟ್ ಎಷ್ಟು? ರಿಯಾಯಿತಿ ಎಷ್ಟು? 20. ಹಾಗಾದ್ರೆ ನಮಗೆ ಈಗ ಏನ್ ಮಾಡ್ಬೇಕು? ನಮೂದಿತ ಬೆಲೆಯನ್ನ ನಾವು ಕಂಡು ಹಿಡಿಬೇಕು ಅಲ್ವಾ? ನಮೂದಿತ ಬೆಲೆಯನ್ನು ನಾವು ಹೇಗೆ ಕಂಡು ಹಿಡಿಯುವುದು? ಹೇಳಿ ನೋಡೋಣ. ನಮೂದಿತ ಬೆಲೆಯನ್ನ ನಾವು ಹೇಗೆ ಕಂಡು ಹಿಡಿತೇವೆ? ನಮೂದಿತ ಬೆಲೆಯನ್ನ ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಗೆ ಡಿಸ್ಕೌಂಟ್ ಅಲ್ಲ, ನಮೂದಿತ ಬೆಲೆ ಬೇಕು. ಅಂದ್ರೆ 80% ನೋಡಿ, 20% ರಿಯಾಯಿತಿ ಆದ್ರೆ ಅದ್ರಲ್ಲಿ 80 ರೂಪಾಯಿ ಪೇ ಮಾಡ್ಬೇಕಲ್ವಾ? ಸೊ ನಾವೀಗ ಅದನ್ನ ಎಕ್ಸ್ ಅನ್ನ ಕಂಡು ಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ 80% ಎಲ್ಲಿಂದ ಬಂತು ಅಂತ ನೀವು ಕೇಳಬಹುದು. 80% ಬಂದದ್ದು ಎಲ್ಲಿಂದ? ಅದನ್ನ ನಾವು ಕಳ್ದದ್ದು 100ರಿಂದ 20 ಕಳೆದಾಗ ಬರುವಂತಹದ್ದು 80. ಅದು ನಾವು ಪಾವತಿಸಿದ ಬೆಲೆ ಅಲ್ವಾ? ಸೊ ನಾವದನ್ನ ಎಕ್ಸ್ ಅಂತ ಹೇಳಿದ್ರೆ ನಾವು ಹೀಗೆ ಬರಿತೇವೆ. ಹೇಗೆ ಗೊತ್ತಾ? ಎಷ್ಟು ಅಂತ? 80 ಭಾಗಿಸು 100 ಗುಣಿಸು ಎಕ್ಸ್ ಅಂದರೆ 1600. 1600 ಏನು? ಅರುಣ ಪಾವತಿಸಿದ ಮೊತ್ತ. ಈಗ ನಾವಿದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಆಚೆಗೆ ಕೊಂಡೋಗ್ಬೇಕು. ಎಕ್ಸ್ ಅನ್ನ ನಾವು ಕಂಡು ಹಿಡಿಬೇಕು ಅಲ್ವಾ? ಎಕ್ಸ್ ಅನ್ನ ಕಂಡು ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಕ್ಸ್ ಅಲ್ಲಿ ಇರ್ತದೆ ನೋಡಿ, ಎಕ್ಸ್ ಅಲ್ಲೇ ಇರಿಸೋಣ. ಇದು 1600 ಗುಣಿಸು 100 ಭಾಗಿಸು 80 ಆಗ್ತದೆ ಅಲ್ವಾ? 0ಗೆ 0 ಕಟ್ಟಾಗ್ತದೆ. 1ಲಿ 2ಲಿ, ಸೊ 200 ಆಗ್ತದೆ. 200 ಗುಣಿಸು 10 ಎಷ್ಟಾಗ್ತದೆ? 2000 ರೂಪಾಯಿ ಆಗ್ತದೆ. 2000 ರೂಪಾಯಿ ಅನ್ನೋದು ಅದರ ಏನು? ನಮೂದಿಸಿದ ಬೆಲೆ. ಆಯ್ತಾ? 2000 ಅನ್ನೋದು ಏನಾಗ್ತದೆ? ಅದರ ನಮೂದಿಸಿದ ಬೆಲೆ ಆಗ್ತದೆ. ನಮೂದಿಸಿದ ಬೆಲೆ ಅಂತ ಹೇಳಿದ್ರೆ ಏನು? ಅದಕ್ಕೆ ಆ ಸ್ಕೇಟ್ಸ್ಗೆ ಬರ್ದದ್ದು ಅಂದ್ರೆ ಅದರಲ್ಲಿ ಬರ್ದದ್ದು. ಆದ್ರೆ ಎಷ್ಟು ಡಿಸ್ಕೌಂಟ್ ಇತ್ತು? 20% ಡಿಸ್ಕೌಂಟ್ ಇತ್ತು. 20% ಡಿಸ್ಕೌಂಟ್ ಇದ್ದ ಕಾರಣ ಅವ್ರಿಗೆ ಏನಾಯ್ತು? 1600 ರೂಪಾಯಿ ಕೊಡ್ಲಿಕ್ಕೆ ಸಿಕ್ಕಿತು. ಸೊ ಇದಿಷ್ಟು ಮೂರನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಈಗ ನಾವು ಬರ್ಬೇಕಾದದ್ದು ನಾಲ್ಕನೇ ಪ್ರಶ್ನೆಗೆ. ನಾಲ್ಕನೇ ಪ್ರಶ್ನೆಯನ್ನ ಒಮ್ಮೆ ನೋಡೋಣ. ಏನಂತ ಹೇಳಿದ್ರೆ, ನಾಲ್ಕನೇ ಪ್ರಶ್ನೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, 8% ಅಥವಾ ಶೇಕಡ ವಾಟ್ ಅನ್ನು ಸೇರಿಸಲಾದ 5400 ರೂಪಾಯಿಗೆ ಕೂದಲು ಒಣಗಿಸುವ ಯಂತ್ರವನ್ನ ನಾನು ಖರೀದಿಸಿದ್ದೇನೆ. ವಾಟ್ ಅನ್ನು ಸೇರುವುದಕ್ಕಿಂತ ಮೊದಲಿನ ಬೆಲೆಯನ್ನ ಕಂಡು ಹಿಡಿಯಿರಿ. ಈಗ ಅವರು ಕೇಳಿದ್ದು ಅದನ್ನೇ ಅಲ್ವಾ? ವಾಟ್ ಅನ್ನ ಈಗ ಒಟ್ಟಿಗೆ ಅವರು ಕೊಟ್ಟದ್ದು ಎಷ್ಟು 5400 ರೂಪಾಯಿ ಕೊಟ್ರು. ಎಷ್ಟು ವಾಟ್? 8% ವಾಟ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದರ ಮೊದಲ ಬೆಲೆಯನ್ನ ಅವರು ಏನ್ ಮಾಡ್ಬೇಕು? ನಾವೀಗ ಕಂಡು ಹಿಡಿಬೇಕು. ಮೊದಲಿಗೆ ನಾವು ಬರೆಯುವ ಯಾವುದು? ಇದ್ರ ಬೆಲೆ ಯಾವುದು? ಕೂದಲು ಒಣಗಿಸುವ ಯಂತ್ರದ ಬೆಲೆ. ಕೂದಲು ಒಣಗಿಸುವ
ಯಂತ್ರದ ಬೆಲೆ ಎಷ್ಟು? 5,400 ರೂಪಾಯಿ. ಹಾಗಾದ್ರೆ ವಾಟ್ ಎಷ್ಟು? ವಾಟ್ ಅಂತ ಹೇಳಿದ್ರೆ ತೆರಿಗೆ ಆಯ್ತಾ. ತೆರಿಗೆ ಎಷ್ಟು? ತೆರಿಗೆ 8% ಅಲ್ವಾ? 8% ಏನಾಗ್ತದೆ? ತೆರಿಗೆ ಆಗ್ತದೆ. ಈಗ ನಮಗೆ ಅದರ ಮೊದಲಿನ ಪ್ರೈಸ್ ಏನಂತ ಹೇಳಿ ಗೊತ್ತಿಲ್ಲ, ಅಂದ್ರೆ ಮೊದಲಿನ ಬೆಲೆ ಎಷ್ಟಂತ ಗೊತ್ತಿಲ್ಲ. ಸೊ ಅದನ್ನ ನಾವು ಎಕ್ಸ್ ಅಂತ ಹೇಳಿ ತಕೊಳ್ಳೋಣ. ಹಾಗಾದರೆ ಮೊದಲಿನ ಬೆಲೆ ಯಾವ್ದ್ರದ್ದು? ಕೂದಲು ಒಣಗಿಸುವ ಯಂತ್ರದ ಬೆಲೆ ಎಕ್ಸ್ ಅಂತ ಹೇಳಿ ತಕೊಳ್ಳೋಣ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ವಾಟ್ ಎಷ್ಟು ರೂಪಾಯಿ? 8% ಅಂತ ಗೊತ್ತಿದೆ ನಮ್ಗೆ, ಅದು ಎಷ್ಟು ಅಂತ ಹೇಳಿ ಕಂಡು ಹಿಡಿಬೇಕಲ್ವಾ? ಸೊ ತೆರಿಗೆಯ ಮೊತ್ತ ಅಥವಾ ತೆರಿಗೆಯ ಬೆಲೆ, ತೆರಿಗೆಯ ಬೆಲೆ ಅಂತ ಹೇಳಿ ಕಂಡು ಹಿಡಿಬೇಕು. ಹೇಗೆ ತೆರಿಗೆಯ ಬೆಲೆ ಅಂತ ಹೇಳಿ ಕಂಡು ಹಿಡಿಯುವುದು? ಎಕ್ಸ್ ಪ್ಲಸ್ ಅಥವಾ ಎಕ್ಸ್ ಅಂತ ಹೇಳಿದ್ರೆ ಹೀಗೆ ಸಾಕ್ತದೆ. ಎಕ್ಸ್ ಅಂತ ಹೇಳಿದ್ರೆ ಅಂತ ಕೂಡ ಆಗ್ತದೆ ಆಯ್ತಾ. ಎಕ್ಸ್ ಎಂದರೆ 8/100 ಗುಣಿಸು 8 ಅಂದರೆ ಎಕ್ಸ್ ಅಲ್ವಾ? ಎಕ್ಸ್ ನಮ್ಗೆ ಗೊತ್ತಿಲ್ಲ, ನಮೂದಿಸಿದ ಬೆಲೆ ಗೊತ್ತಿಲ್ಲ ಅಥವಾ ಮೊದಲಿನ ಬೆಲೆ ಗೊತ್ತಿಲ್ಲ. ಎಕ್ಸ್ ಅಂದರೆ 5,400 ರೂಪಾಯಿ ಆಯ್ತಾ. ಈಗ ನಮ್ಗೆ ಕಂಡು ಹಿಡಿಲಿಕ್ಕೆ ಬೇಕಾದದ್ದು ಎಕ್ಸ್ ನ ಬೆಲೆಯನ್ನ. ಸೊ 5,400 ಗುಣಿಸು 100 ಭಾಗಿಸು 8 ಅಲ್ವಾ? 8. ಈಗ 8 ಅಥವಾ ಅದು ಹೇಗೆ ಬರೆಯುವುದು? 8 ಅಂತ ಅಲ್ಲ, ನಾವೀಗ ಏನ್ ಬರಿತೇವೆ ಅಂತ ಹೇಳಿದ್ರೆ ಅದನ್ನ 108 ಅಂತ ಬರಿತೇವೆ. ಯಾಕೆ 108 ಬರಿತೇವೆ ಅಂತ ಹೇಳಿ, ನನಗೆ ಇಲ್ಲಿ ಒಂದು ತಪ್ಪಿತು. ಇಲ್ಲಿ ನಾವು 8 ಬರೆಯುವ ಬದಲು 108 ಅಂತ ಹೇಳಿ ಬರಿತೇವೆ. ಯಾಕೆ 108? ತೆರಿಗೆ ಕೊಡುವಾಗ ನೋಡಿ, 100 ರೂಪಾಯಿ ಆದ್ರೆ ಅದಕ್ಕೆ 8% ತೆರಿಗೆನ ಸೇರಿಸಿ ಅವನು ಕೊಡ್ತಾನೆ ಅಲ್ವಾ? ಹಾಗಾದ್ರೆ 108% ಏನಾಯ್ತು? ತೆರಿಗೆಯ ಬೆಲೆ ಆಯ್ತು. 108 ಎಷ್ಟಕ್ಕೆ? 100ಕ್ಕೆ ಗುಣಿಸು ಎಕ್ಸ್ ಅಂದರೆ 5,400. ಇಲ್ಲಿ ಎಷ್ಟಾಗ್ತದೆ? ಇಲ್ಲಿ 108 ಆಗ್ತದೆ ಅಲ್ವಾ? 108 ಮತ್ತು 54 ಯಾವ ಮಗ್ಗಿಯಿಂದ ಹೋಗ್ತದೆ? 0 ಎಲ್ಲ ನೋಡಿ. 58 ಮತ್ತು 154 ಮತ್ತೆ 108 ಯಾವ ಮಗ್ಗಿಯಲ್ಲಿ ಹೋಗ್ತದೆ ಗೊತ್ತುಂಟಾ? ಲೆಕ್ಕ ಮಾಡಿ. ಯಾವ ಮಗ್ಗಿಯಲ್ಲಿ ಹೋಗ್ತದೆ? 12ರ ಮಗ್ಗಿಯಲ್ಲಿ ಹೋಗ್ತದಾ ಅಲ್ವಾ? 108ರದ್ದು ಮತ್ತೆ 54ರಲ್ಲಿ ಕೂಡ ಹೋಗ್ತದಲ್ವಾ? 54 ಒಂದ್ಲಿ, 54 ಎರಡ್ಲಿ 108 ಆಗ್ತದೆ ಹೌದಲ್ವಾ? ಸೊ 54 ಒಂದ್ಲಿ 00, 54 ಎರಡ್ಲಿ 108. ಹಾಗಾದ್ರೆ 100 ಗುಣಿಸು 100 ಎಷ್ಟಾಗ್ತದೆ? 10,000 ಆಗ್ತದೆ ಅಲ್ವಾ? 10,000 ಭಾಗಿಸು 2. 10,000 ಭಾಗಿಸು 2 ಅಂತ ಹೇಳಿದ್ರೆ ಎಷ್ಟಾಗ್ತದೆ ಪುನಃ? ಅದು 5,000 ಆಗ್ತದೆ. ಒಂದ್ಲಿ 5ಲಿ 000. ಸೊ 5,000 ರೂಪಾಯಿ ಆಯ್ತಾ. 5,000 ರೂಪಾಯಿ ಅನ್ನೋದು ಆ ವಸ್ತುವಿನ ಮೊದಲ ಬೆಲೆ ಆಯ್ತಾ. ಅನಂತರ 400 ರೂಪಾಯಿ ಎಕ್ಸ್ಟ್ರಾ ತೆರಿಗೆಯನ್ನ ಸೇರಿಸಿ ಅವರೇನ್ ಮಾಡ್ತಾನೆ? ಅರುಣ ಕೊಡ್ತಾನೆ. ನಾನು ಅಂತ ಹೇಳಿ, ಸಾರಿ, ಅರುಣ ಅಲ್ಲ, ಅರುಣ ಇಲ್ಲ ಇಲ್ಲಿ. ಸೊ ಅರುಣ ಅಥವಾ ನಾನು ಅಷ್ಟನ್ನ ಪಾವತಿಸಬೇಕು ನಾನು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. ಇದೊಂದು ಕೊನೆಯ ಪ್ರಶ್ನೆ, ಅದೇ ಇದ್ರದ್ದು ಕೊನೆಯ ಪ್ರಶ್ನೆ ನೋಡಿ. ಒಂದು ವಸ್ತುವನ್ನು 18% GST ಯೊಂದಿಗೆ ರೂಪಾಯಿ 1,239ಕ್ಕೆ ಖರೀದಿಸಲಾಯಿತು. ಹಾಗಾದ್ರೆ GST ಸೇರಿಸುವ ಮೊದಲು ವಸ್ತುವಿನ ಬೆಲೆ ಎಷ್ಟು? ಇದು ಕೂಡ ಹಾಗೆಯೇ, ಆಗದ ಹಾಗೆಯೇ ಹೇಗೆ ಮಾಡುದು ಅಂತ ಹೇಳಿ ನಾವು ನೋಡಿರಬಹುದು. ನೀವು ಈಗಾಗಲೇ ಅದನ್ನ ಮಾಡಿದಿರಿ. ಸೊ ಇದನ್ನ ಕೂಡ ಹಾಗೆಯೇ ಮಾಡುವ. ಏನಾಗ್ತದೆ ಅಂತ ಹೇಳಿದ್ರೆ, ನಾವೀಗ ಮೊದಲಿಗೆ ಏನ್ ಬರಿಬೇಕು? ನಮ್ಗೆ ಏನ್ ಕೊಟ್ಟಿದ್ದಾರೆ? ವಸ್ತುವಿನ ಬೆಲೆ ಅಲ್ವಾ? GST ಸೇರಿಸಿ ವಸ್ತುವಿನ GST ಸೇರಿಸಿದ ಬೆಲೆ, GST ಸೇರಿಸಿದ ವಸ್ತುವಿನ ಬೆಲೆ ಎಷ್ಟಾಗ್ತದೆ? 1,239. ಹಾಗಾದ್ರೆ GST ಶೇಕಡ ಆಯ್ತಾ. GST ತೆರಿಗೆ ಎಷ್ಟು? 18%. ಹಾಗಾದ್ರೆ ನಮ್ಗೀಗ ನಾವೇನ್ ಮಾಡ್ಬೇಕು? ವಸ್ತುವಿನ ಮೊದಲಿನ ಬೆಲೆ ಕಂಡು ಹಿಡಬೇಕು ಅಲ್ವಾ? ವಸ್ತುವಿನ ಮೊದಲಿನ ಬೆಲೆ ನಾವು ಅದನ್ನ ಏನಂತ ತಿಳ್ಕೊಳ್ಳುವ?
ಎಕ್ಸ್ ಅಂತ ಹೇಳಿ ತಿಳ್ಕೊಳ್ಳುವ. ಹಾಗಾದ್ರೆ ನಮ್ಗೀಗ ಅದಕ್ಕೆ ಮೊತ್ತ ಬೇಕಲ್ವಾ ಎಷ್ಟು ಅಂತ ಹೇಳಿ. ಹೇಗೆ ಕಂಡು ಹಿಡಿಯುವುದು ನಾವು ಅದನ್ನ? ಎಕ್ಸ್ ಪ್ಲಸ್ 18 ಭಾಗಿಸು 100 ಅಂದರೆ 1239. ಸೊ ಎಕ್ಸ್ ಅಂತ ಹೇಳಿದ್ರೆ 100, 100ಕ್ಕೆ 18 ಶೇಕಡ ಅಂತ ಹೇಳಿದ್ರೆ 118 ಆಗ್ತದೆ. 100 ಗುಣಿಸು ಎಕ್ಸ್ ಅಲ್ವಾ? 100ಕ್ಕೆ 118 ಆದ್ರೆ ಎಕ್ಸ್ಗೆ ಎಷ್ಟು ಅಂತ ಹೇಳಿ ನಾವು ಮಾಡ್ಬೇಕು. 1239 ಇಲ್ಲಿ ಎಕ್ಸ್ ಇದೆ. ಈಗ 118 ಮತ್ತೆ ಇದು ಈಗ ಎಕ್ಸ್ ಅನ್ನ ನಾವು ಕಂಡು ಹಿಡಿಯುವಂತಹದ್ದು 1239 ಗುಣಿಸು 100 ಭಾಗಿಸು 118. ಇದು ಎರಡು ಯಾವ ಮಗ್ಗೆಯಲ್ಲಿ ಹೋಗ್ತದೆ ಅನ್ನೋದನ್ನ ನೀವು ನೋಡ್ಬೇಕಾಗ್ತದೆ. ಇದು 9 ಪ್ಲಸ್ 1 10 ಆಗ್ತದೆ, ಎರಡರಲ್ಲಿ ಹೋಗ್ತದೆ. ಸೊ 12 ಪ್ಲಸ್ 39 ಯಾವ ಮಗ್ಗೆಯಲ್ಲಿ ಹೋಗ್ತದೆ ಅದನ್ನ ನೀವು ನೋಡ್ಬೇಕು. ಯಾವ ಮಗ್ಗಿಯಲ್ಲಿ ಹೋಗ್ತದೆ ಅನ್ನೋದನ್ನ ನೀವು ನೋಡಿದ್ರೆ ಆಗ ನಿಮ್ಗೆ ಗೊತ್ತಾಗ್ತದೆ. ಇದನ್ನ ಸುಲಭವಾಗಿ ಏನ್ ಮಾಡಬಹುದು? ಭಾಗಿಸಬಹುದು. ನಾವ್ ಇದನ್ನ ಭಾಗಿಸುವ, ಡೈರೆಕ್ಟ್ ಆಗಿ ಭಾಗಿಸುವ. ಸೊ 1 2 3 9 ಅದನ್ನ 118ರಿಂದ ಭಾಗಿಸುದು ಒಂದ್ಸಲ ಹೋಗ್ತದೆ, 118 ಅಲ್ವಾ? 118 ಆಗುವಾಗ ಎಷ್ಟು ಉಳಿತದೆ ಇಲ್ಲಿ? ಎಷ್ಟು ಉಳಿತದೆ ಹೇಳಿ ನೋಡೋಣ. 118ರಿಂದ 123ರಿಂದ 118ನ 2 ಮತ್ತೆ 5 ಉಳಿತದಲ್ಲ, 5 ಮತ್ತೆ 9 ಅಲ್ವಾ? 5 ಮತ್ತೆ 9 ಆಗ್ತದೆ. 9 ಬರಿಬೇಕು. ಈಗ 9 ಅನ್ನೋದು ಅದು ತುಂಬಾ ಸಣ್ಣ ಸಂಖ್ಯೆ ಆಗ್ತದೆ. ಸೊ ಆಗ ಏನಾಗ್ತದೆ? ಅದು ಭಾಗಾಗಿ ಹೋಗುದಿಲ್ಲ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಹಾಕ್ಬೇಕು, ಇಲ್ಲಿ 0 ಹಾಕಬೇಕು. ಈಗ 590 ಆಗ್ತದೆ. 590 ಅಂತ ಹೇಳಿದಾಗ ಏನ್ ಮಾಡ್ಲಿಕ್ಕೆ ನಾವು? ಒಂದು ನಿಮಿಷ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಡೈರೆಕ್ಟ್ ಹಾಕ್ಲಿಕ್ಕಾ? ಇಲ್ಲ ಅಲ್ವಾ, ಸಣ್ಣ ಸಂಖ್ಯೆ ಅಲ್ವಾ ಅದು. ಸೊ ಇಲ್ಲಿ 0 ಹಾಕಿ ಮತ್ತೆ ಡೆಸಿಮಲ್ ಪಾಯಿಂಟ್ ಹಾಕ್ಲಿಕ್ಕೆ. ಓಕೆ, ಈಗ ಏನ್ ಮಾಡ್ಲಿಕ್ಕೆ? 5ಲಿ ಅಲ್ವಾ, 118 5ಲಿ ಎಷ್ಟು ಬರ್ತದೆ? 118 5ಲಿ 590 ಬರ್ತದೆ. 590 ಅಂತ ಹಾಕ್ಬೇಕು. ಇಲ್ಲಿ 0 ಆಗ್ತದೆ. ಸೊ ಇಲ್ಲಿಗೆ ಬಂದ ಉತ್ತರ 10.5 ಗುಣಿಸು 100. ಸೊ ಒಂದು ಡೆಸಿಮಲ್ ಪಾಯಿಂಟ್ ಮತ್ತೆ ಒಂದು 0 ಹೋಗ್ತದೆ. ಸೊ 1050 ರೂಪಾಯಿಗಳು. ಆಯ್ತಾ? ಸೊ ಇದಿಷ್ಟು ಯಾವ್ದಕ್ಕೆ ಉತ್ತರ? 5ನೇ ಪ್ರಶ್ನೆಗೆ ಉತ್ತರ. ಸೊ ನೀವೀಗ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ನಾವಿವತ್ತು 5 ಪ್ರಶ್ನೆಗಳನ್ನ ಏನ್ ಮಾಡಿದ್ವಿ? ಡಿಸ್ಕಸ್ ಮಾಡಿದ್ವಿ. ಅದು ಯಾವ್ದ್ರದ್ದು? ಅಭ್ಯಾಸ 7.2ರದು. ಸೊ ಇವತ್ತು ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕು? ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕು. ಮತ್ತೆ ನಿಮ್ಗೆ ಏನ್ ಬೇಕು ನೋಡಿ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಬಾಯ್ ಬಾಯ್.